ಮುಂಗಾರಿನ ಮಳೆ ನೋಡೋಕ್ಕೆ ತುಂಬ ಸುಂದರವಾಗಿರುತ್ತೆ. ಅಂಥದ್ರಲ್ಲಿ ಆಗುಂಬೆಯಲ್ಲಿ ವಾಕಿಂಗ್ ಮಾಡೋದು ಅಂದರೆ ಒಂಥರ ಸ್ವರ್ಗ ಸುಖ. ಗುಡ್ ಮಾರ್ನಿಂಗ್. ನಾವು ಇವತ್ತು ಮತ್ತೆ ಒಂದು ವಾಕಿಂಗ್ ಹೊರಟಿದ್ದೀವಿ ಆಗುಂಬೆ ಘಟ್ಟಕ್ಕೆ. ಫುಲ್ಲು ಮಳೆ ಇದೆ. ನಮ್ಮ ಜೊತೆಗೆ ಗೆಳೆಯರಿದ್ದಾರೆ, ಅಣ್ಣಯ್ಯ ಅಂತ. ಇವತ್ತು 4 ಜನ ರೆಡಿಯಾಗಿದ್ವಿ, ಇಬ್ಬರು ಡ್ರಾಪ್ಔಟ್ ಆದರು. ಸರಿಯಿಂದ ಮಳೆಯಲ್ಲಿ ವಾಕಿಂಗ್. ಇದು ಫಸ್ಟ್ ಟೈಮ್ ನಾವು ಮಳೆಯಲ್ಲಿ ವಾಕಿಂಗ್ ಮಾಡ್ತಾ ಇರೋದು. ಮೊದಲು ಒಂದು 4-5 ಸಾರಿ ನಾರ್ಮಲ್ ಟೈಮಲ್ಲಿ ಮಾಡಿದ್ವಿ. ಬನ್ನಿ ನೋಡೋಣ ಹೆಂಗಿರುತ್ತೆ ನಮ್ಮ ಜರ್ನಿ. ಆ ಕಡೆಯಿಂದ ಬಂದ ನೋಡಲಿಲ್ಲ ಅಂದರೆ ಭಾರಿ ಡೇಂಜರ್ ಇದೆ ಇದು. ಯಾಕಂದರೆ ಹೊಡಿತು ಅಂದರೆ ಹಂಗೆ ಹೊಡ್ಕೊಂಡೆ ಕಟ್ ಮಾಡ್ಲಿಕ್ಕೆ ಆಗಿದೆ. ಯಾಕೆ ಅವರು ಸ್ವಲ್ಪ ಸೈಡಿಗೆ ಆದರೆ ಹಾಕ್ಬೋದು. ನಮ್ಮ ಪ್ರಯಾಣ ಶುರುವಾಗಿದೆ, ನಡೀತಾ ಇದೆ. 12ನೇ ತಿರುವಿಗೆ ಬಂದಿದ್ದೀವಿ ಈಗ. ಸೊ ಇಲ್ಲಿಂದ ಇನ್ನು 11 ತಿರುವುಗಳು. ಸೊ ಕೆಳಗಡೆಯಿಂದ ಶುರು ಆಗುತ್ತೆ. 14, 12, 13. ಈಗ ಮಳೆ ಒಂದು ಸ್ವಲ್ಪ ಬಿಡು ಕೊಟ್ಟಿದೆ, ಬೆಳಕು ಆಯಿತು. ಗಾಡಿಗಳು ಶುರುವಾಗಿದೆ. ಮತ್ತೆ ಒಂದು 3 ದಿವಸದಿಂದ ಮಳೆ ಜೋರಾಗಿದೆ. ಸೊ ಹಂಗಾಗಿ ಎಲ್ಲ ಕಡೆ ಫುಲ್ಲು ಹಳ್ಳ ಕೊಳ್ಳ ಎಲ್ಲ ತುಂಬಿ ಹರಿತಾ ಇದೆ. ಆಗುಂಬೆ ಪ್ರತಿ ಸೀಸನಲ್ಲೂ ಒಂದೊಂದು ಥರ ಕಾಣಿಸುತ್ತೆ. ಮಳೆಗಾಲದಲ್ಲಿ ಭಯಾನಕನೂ ಇರುತ್ತೆ, ಹಾಗೆ ಅಷ್ಟು ನೋಡೋಕ್ಕೂ ಚೆನ್ನಾಗಿರುತ್ತೆ. ಯಾಕೆಂದರೆ ಮರಗಳು, ಗುಡ್ಡ ಕುಸಿತ, ಟ್ರಾಫಿಕ್ ಜಾಮ್ ಎಲ್ಲ ಕಾಮನ್ ಮಳೆಗಾಲದಲ್ಲಿ. ಸೊ ಈ ಮಳೆಗಾಲದ ಮೊದಲನೇ ನಮ್ಮ ವಾಕಿಂಗು. ತಪ್ಪಿದೆ ಇನ್ನು, ಹಾಗಾಗಿ ಏನೂ ಕಾಣಿಸ್ತಾ ಇಲ್ಲ. ನೋಡಿ ಇಲ್ಲೆಲ್ಲ ಈ ಥರ ಎಷ್ಟೊಂದು ಝರಿಗಳಿದೆ. ಏನೂ ಕಾಣಿಸ್ತಾ ಇಲ್ಲ, ಕತ್ಲು. ಆಗೊಮ್ಮೆ ಈಗೊಮ್ಮೆ ವೆಹಿಕಲ್ ಸೌಂಡ್ ಬಿಟ್ಟರೆ ಈ ಕಾಡು ಮಧ್ಯ ಹರಿಯೋ ಜುಳು ಜುಳು ನೀರು, ಹಕ್ಕಿಗಳ ಕಲರವ ತುಂಬ ಚೆನ್ನಾಗಿತ್ತು. ಯಾವುದೋ ಹುಚ್ಚರಿಗೆ ಹೆಂಗೆ ಬರ್ತಾ ಇದೆ. ಒಳ್ಳೆ ಜಾಲಿ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ನಾವೀಗ ಆನೆಕಲ್ಲು, ಇದ್ರ ಹೆಸರು ಆನೆಕಲ್ಲು ಅಂತ. ಅಲ್ಲಿ ಬರೆದಿದ್ದಾರೆ, ಒಂದು ಬೋರ್ಡ್ ಕೂಡ ಇದೆ. ಸೊ ಇದು ಆನೆ ಥರ ಮುಖ ಇರೋದ್ರಿಂದ ಆನೆಕಲ್ಲು. ಈ ಆಗುಂಬೆ ವಾಕಿಂಗ್ ಇದು ನನ್ನ ಐದನೇ ವಾಕಿಂಗ್ ಇದು. ನೋಡಿ ಇಲ್ಲಿದೆ ನೋಡಿ ಆನೆಕಲ್ಲು. ಈ ಯಾಕೋ ಗೊತ್ತಿಲ್ಲ, ಕೆಲವೊಂದು ಸಾರಿ ಕೆಲವೊಂದು ಜಾಗಗಳು ತುಂಬ ಇಷ್ಟ ಆಗಿಬಿಡುತ್ತೆ. ಈ ಒಂದು ಆಗುಂಬೆ ಸುಮಾರು 9-9 ವರ್ಷದಲ್ಲಿ ಅದೆಷ್ಟು ಸಾರಿ ಭೇಟಿ ಕೊಟ್ಟಿದ್ದೇನೋ ಗೊತ್ತಿಲ್ಲ, ಆದರೂ ಇನ್ನೂ ಮನಸ್ಸಿಗೆ ತೃಪ್ತಿ ಆಗಲಿಲ್ಲ. ಸೊ ಪ್ರತಿ ಸಾರಿ ನೋಡಿದಾಗಲೂ ಒಂಥರ ಹೊಸ. ಇದೆಯಾ? ಇಲ್ಲ, ಸ್ವಲ್ಪ ಇದೆ ಅಷ್ಟೇ. ಇಲ್ಲಾಂದರೆ ಅದು ಪೂರ್ತಿ ತುಂಬಿ ಆ ಬಂಡೆನೇ ಕಾಣಿಸಲ್ಲ. ಸೊ ಇದು 10ನೇ ತಿರುವು. ಸೊ ಇದು ಕೂಡ ಒಂದು ಡೇಂಜರೇ. ಯಾಕಂದರೆ ಏನಾಗುತ್ತೆ, ಮೇಲ್ಗಡೆಯಿಂದ ಗಾಡಿ ಒಂದು ಡೈರೆಕ್ಟಾಗಿ ಬಂದು ಇಲ್ಲಿ ಡೈ ಹೊಡಿತಾರೆ. ನೋಡಿ ಎಷ್ಟೊಂದಿದೆ, ಕಂಟ್ರೋಲ್ ಆಗಲ್ಲ ಗಾಡಿ, ಸೀದಾ ಪಾತಾಳ. ಸುಮಾರಾಗಿದೆ ಈ ಜಾಗದಲ್ಲಿ ಆಕ್ಸಿಡೆಂಟ್. ಆಮೇಲೆ ಎದುರಿಗೆ ಕಾಣಿಸ್ತಾ ಇದೆಯಲ್ಲ, ಇದು ಫಾಲ್ಸ್. ಇದು ಫಾಲ್ಸ್ ಅಂದರೆ ಒಂಥರ ಮಳೆ ಜೋರಿದ್ದರೆ ಫಾಲ್ಸ್ ಬರುತ್ತೆ. ಸದ್ಯಕ್ಕೆ ಇವತ್ತಿಲ್ಲ ಅಷ್ಟು. ಮಳೆ ಜಾಸ್ತಿ ಇದ್ದರೆ ಬಂಡೆ ಕಾಣಿಸಲ್ಲ, ಇದು ಅಷ್ಟು ಬರುತ್ತೆ ನೀರು.
ಹೋಗು ಹೋಗು ಹೋಗು. ಡೆಲ್ಲಿ ಕಾರಿನ ಏನೋ ಬಿದ್ದೋಗಿದೆ ಇಲ್ಲಿ. ಕಾರ ಟೂ ವೀಲರ್ ಇದು ನೋಡಿ, ಆಕ್ಸಿಡೆಂಟ್ ಆಗಿದೆ. ಸೊ ಇದು 8ನೇ ತಿರುವು. ಇದು ಕೂಡ ತುಂಬ ಡೇಂಜರ್ ಇದು, ಯಾಕಂದರೆ ಇಲ್ಲಿ ಒಂದೇ ಒಂದು ಗಾಡಿ ಪಾಸ್ ಆಗುತ್ತೆ. 8, 7 ತುಂಬ ಡೇಂಜರ್. ನೋಡಿ ಹೆಂಗಿದೆ ಇಲ್ಲಿ. ಇಮಿಡಿಯೇಟ್ ಟರ್ನ್ ಮತ್ತು ಇಮಿಡಿಯೇಟ್ ಆಗ್ತಿದೆ. ತುಂಬ ಕಷ್ಟ ಇದೆ. ಸೊ ಇವತ್ತು ಒಂಥರ ವಾಕಿಂಗು. ನಾನು ಮತ್ತು ಗೆಳೆಯರು, ಅಣ್ಣಯ್ಯ ಅವರು ಇಬ್ಬರು ಮಾತ್ರ, ಇನ್ನಿಬ್ಬರು ಡ್ರಾಪ್ಔಟ್ ಆದರು. ಮಳೆಗಾಲದಲ್ಲಿ ಬರೋಣ ಅಂತ ಸುಮಾರು ದಿವಸ ಅಂದ್ಕೊಳ್ತಾ ಇದ್ದೆ. ಸೊ ನಿನ್ನೆ ರಾತ್ರಿ ಅವ್ರು ಪಿಂಗ್ ಮಾಡಿದ್ರು ಹೋಗೋಣ ಅಂತ, ನಾನು ರೈಟ್ ಅಂದೆ. ಹಾಗಾಗಿ ಬಂದ್ವಿ. ಇದು ನನ್ನ 5ನೇ ಸಲ ವಾಕಿಂಗ್. ಇದು ಒಂಥರ ಏನೋ ಮಜಾ ಇರುತ್ತೆ. ಅದರಲ್ಲಿ ಮಳೆಗಾಲದಲ್ಲಿ ಆಗುಂಬೆ ವಾಕಿಂಗ್ ಅಂದರೆ ಒಂಥರ ಮಜಾ, ಥ್ರಿಲ್ಲು. ಸೊ ಇದು 7ನೇ ತಿರುವು. ಇಲ್ಲಿ ತುಂಬ ಹುಷಾರಾಗಿ ಗಾಡಿಗಳು ಅಷ್ಟು ಟರ್ನ್ ಆಗಲ್ಲ. ಪ್ರಕೃತಿ ವಿಸ್ಮಯನೇ ಒಂಥರ ವಿಚಿತ್ರ. ನಾವು ತಿರುವುಗಳು ಲೆಕ್ಕ ಹಾಕ್ಕೊಂಡು ಮುಂದೆ ಹೋಗ್ತಾ ಇದ್ವಿ, ಆದರೆ ಒಂಚೂರು ಆಯಾಸ ಅನ್ನೋದಿರಲಿಲ್ಲ. ಸೊ ನಮ್ಮ ಪ್ರಯಾಣ ಸಾಗಿತ್ತು ಮುಂದೆ ಸನ್ಸೆಟ್ ವ್ಯೂ ಪಾಯಿಂಟ್ ಕಡೆಗೆ. ತಿರುಗಿ ಬರ್ತಾ ಇದ್ದಂಗೆ ಕ್ಲೈಮೇಟ್ ಚೇಂಜ್ ಆಗೋಯ್ತು. ಫುಲ್ ಮಂಜಾಗ್ಬಿಟ್ಟಿದೆ, ಫಾಗ್. ಮಳೆ ಯಾಕೋ ಕೈ ಕೊಟ್ಬಿಡ್ತು. ಮಳೆ ಜೋರಿರುತ್ತೆ ಅಂದ್ಕೊಂಡ್ವಿ, ಮಳೆ ಒಂದು ಸ್ವಲ್ಪ ಬಂತು. ಈಗ ಸುಮಾರು ಹೊತ್ತಿಂದ ಮಳೆ ಇಲ್ಲ. ಇರಪ್ಪ, ಅದೇನು ಇಷ್ಟರಲ್ಲಿ ಅವನು ಅರ್ಜೆಂಟ್ ನೋಡಿ ಅವನಿಗೆ. ತಿರುವು ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ನಾನು 4 ತಿರುವು ಉಳಿತು ಅಷ್ಟೇ, ಇನ್ನೇನು ಬಂದ್ಬಿಡ್ತು. ಇನ್ ಜನರಲ್ ನಾವು ಫಾಸ್ಟಾಗಿ ನಡೆದ್ರೆ ಈ ಘಟ್ಟ ಹತ್ತಕ್ಕೆ 1:15 1 ಮುಕ್ಕಾಲು ಗಂಟೆ, ಇಳಿಯೋಕ್ಕೆ 1 ಅವರ್. ಸೊ ಓವರಾಲ್ 2.5 3 ಗಂಟೆ ತಗೊಂಡಿದ್ದೀವಿ ಇಷ್ಟು ದಿವಸ ಮಾಡಿದ್ದಕ್ಕೆ. ಇವತ್ತು ತುಂಬ ರಿಲ್ಯಾಕ್ಸಾಗಿ ಬರ್ತಾಯಿದ್ದೀವಿ, ಚೆನ್ನಾಗಿದೆ. ಒಂಥರ ಫಾಗಿ ಮಳೆಗಾಲದ ವಾಕಿಂಗ್. ಆದರೆ ಇನ್ನೂ ಮಳೆ ಜಾಸ್ತಿ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬರಲಿಲ್ಲ. ಜನಕ್ಕೆ ಜೋಶ್ ಥರ ನಡೀತಾ ಇದ್ದಾರೆ ಇವರು. ಬಾಯ್ ಬಾಯ್. ಘಾಟಿ ರಶ್ ಓಕೆ. ಕಾರ್ಗಳು ಪಾಸ್ ಸರಿಯಾದ ಕರುವ. ಆಗುಂಬೆ ಒಂದು ಹೆಸರೇ ಒಂಥರ ಎಲ್ರಿಗೂ ಆಕರ್ಷಣೆ ಮಾಡುತ್ತೆ. ಕಾಳಿಂಗ ಸರ್ಪಗಳ ರಾಜಧಾನಿ, ದೇಶದಲ್ಲಿ 2ನೇ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ, ಸದಾ ಹಸಿರು ವರ್ಣದಿಂದ ಕಂಗೊಳಿಸುವಂಥ ಜಾಗ ಇದು.
ಫೈನಲಿ ನಾವು ವ್ಯೂ ಪಾಯಿಂಟಿಗೆ ಬಂದ್ವಿ. ಆಗೋಯ್ತು. ನೋಡಿ, ಸೊ ಸನ್ಸೆಟ್ ವ್ಯೂ ಪಾಯಿಂಟ್ ಬಂತು. ಇಲ್ಲಿದೆ ನೋಡಿ ಕೋತಿಗಳು. ಸಿಂಗಳಿಕೆಗಳನ್ನು ಇರ್ತವೆ, ಇವತ್ತು ಯಾಕೋ ಒಂದು ಕಾಣಿಸ್ತಾ ಇಲ್ಲ. ಬೆಳಗ್ಗೆ ಇರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಇದ್ದಾರೆ, ಮಧ್ಯಾಹ್ನ ಮೇಲೆ ಜಾಸ್ತಿ ಆಗ್ಬಿಡ್ತಾರೆ. ಸೊ ಸನ್ಸೆಟ್ ವ್ಯೂ ಪಾಯಿಂಟ್ ಬಂದ್ವಿ. 1 ಗಂಟೆ 48 ನಿಮಿಷ ತೊಗೊಂಡಿದ್ವಿ. ತುಂಬ ರಿಲ್ಯಾಕ್ಸಾಗಿ ಬಂದ್ವಿ, ಏನಂತ ಅರ್ಜೆಂಟ್ ಮಾಡಲಿಲ್ಲ. ಹೋಗಿದೆ, ಜನ ಇದ್ದಾರೆ. ಫುಲ್ ಮಂಜು, ಏನೂ ಕಾಣಿಸ್ತಾ ಇಲ್ಲ. ಘಟ್ಟ ಹತ್ತಿದ್ಮೇಲೆ ಇಳಿಲೇಬೇಕು. ಸೊ ಸುಮಾರು ಹೊತ್ತು ಅಲ್ಲಿ ಸನ್ಸೆಟ್ ವ್ಯೂ ಪಾಯಿಂಟ್ ಹತ್ರ ಸ್ಪೆಂಡ್ ಮಾಡಿ ನಮ್ಮ ಪ್ರಯಾಣ ಮತ್ತೆ ವಾಪಸ್ ಸೋಮೇಶ್ವರ ಕಡೆಗೆ ಹೊರಟ್ವಿ. ಸನ್ಸೆಟ್ ವ್ಯೂ ಪಾಯಿಂಟಿಂದ ಮುಗಿಸ್ಕೊಂಡು ಇವಾಗ ಕೆಳಗೆ ಇಳಿತಾ ಇದೆ. 7:55 ಆಗಿದೆ. 1 ಅವರ್ 8:55, 9 ಮನೆ ಅಷ್ಟು 9:30 ಆಗ್ಬಿಡ್ತದೆ. ನನ್ನ ಆಗುಂಬೆ ವಾಕಿಂಗ್ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಒಂಥರ ಚೆನ್ನಾಗಿತ್ತು. ನಾನು ಇನ್ನೊಬ್ಬರು ಗೆಳೆಯರು ಮಾತ್ರ ಇದ್ವಿ ಇವತ್ತು. ಮಳೆಗಾಲದ್ದು ಇದು ಮೊದಲನೇ ವಾಕಿಂಗ್ ಇದು. ಆಮೇಲೆ ಇನ್ನೊಂದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅದೇನೋ ಒಂಥರ ವರವಾಗಿ ಸಿಕ್ಕಿದ್ದು ಆಗುಂಬೆ ನಮ್ಮಲ್ಲಿ ಇಲ್ಲಿ ಜಾಬ್ ಟ್ರಾನ್ಸ್ಫರ್ ಆದಾಗ. ಇಲ್ಲ ಅಂದರೆ ಯಾವಾಗಲೂ ಅಪರೂಪಕ್ಕೆ ಒಂದು ಸಾರಿ ಬಂದು ಹೋಗ್ತಾ ಇರೋ ಜಾಗ, ದಿನ ವಾಕಿಂಗ್ ಮಾಡುವಂಥ ಅಷ್ಟೊಂದು ಅವಕಾಶ ಸಿಕ್ಕಿದೆ ಅಂದರೆ ಒಂಥರ ವರನೇ ಅದು. ಗೊತ್ತಿಲ್ಲ ಎಷ್ಟು ದಿವಸ ಈ ವರ ಇರುತ್ತೋ, ಇದ್ದಷ್ಟು ದಿವಸ ಯಾಕೆ ಅದನ್ನು ಬಳಸ್ಕೋಬಾರ್ದು ಅಂತ ಟೈಮ್ ಸಿಕ್ಕಾಗೆಲ್ಲ ಆಗುಂಬೆ ಘಟ್ಟಕ್ಕೆ ಬರ್ತಾನೆ ಇರ್ತೀನಿ. ಹೋದ ವಾರನೇ ಬಂದಿದ್ದೆ ಸ್ಕೂಟಿಯಲ್ಲಿ. ಹೋದ ವಾರ ಅಲ್ಲ, ಅದಕ್ಕೆ ಹಿಂದಿನ ವಾರ. ಹೋದ ವಾರ ಮತ್ತು ಮಕ್ಕಳನ್ನ ಕರ್ಕೊಂಡು ಕಬ್ಬಿನಲ್ಲೆಲ್ಲ ಸುತ್ಕೊಂಡ್ಬಂದೆ. ಇವತ್ತು ಆಗುಂಬೆ ವಾಕಿಂಗ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ. ಚಲೋ, ಟೇಕ್ ಕೇರ್, ಬಾಯ್.